ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. 2024ರ IPL ಆವೃತ್ತಿಯ ಮಿನಿ ಹರಾಜು ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. 72 ಆಟಗಾರರಿಗೆ ಫ್ರಾಂಚೈಸಿಗಳು 230 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದೆ. ಮಿಚೆಲ್ ಸ್ಟಾರ್ಕ್ ದುಬಾರಿ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ. ಹೀಗಾಗಿ IPLನಲ್ಲಿ ಬಿಡ್ಡಾದ ಆಟಗಾರನಿಗೆ ಎಷ್ಟು ಹಣ ಸಿಗುತ್ತೆ, ಯಾವ ಮಾದರಿಯಲ್ಲಿ ಹಣವನ್ನು ಪಾವತಿ ಮಾಡಲಾಗುತ್ತೆ, ಜೊತೆಗೆ ಆಟಗಾರ ಗಾಯಗೊಂಡರೆ ಎಷ್ಟು ಹಣ ಸಿಗುತ್ತೆ ಇತ್ಯಾದಿ ವಿವರಗಳನ್ನು ನಾನು ಇಲ್ಲಿ ನೀಡ್ತಾ ಇದ್ದೇನೆ. ಆಸ್ಟ್ರೇಲಿಯಾದ ಸ್ಟಾರ್ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಬರೋಬ್ಬರಿ 24.75 ಕೋಟಿ ರೂಪಾಯಿ ನೀಡಿ ಖರೀದಿಸಿದೆ. ಅನ್ಕ್ಯಾಪ್ ಪ್ಲೇಯರ್ ಆಗಿರುವ ಸಮೀರ್ ರಿಜ್ವಿ ಅವರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 8.4 ಕೋಟಿ ರುಗೆ ಬಿಡ್ ಮಾಡಿ ಖರೀದಿಸಿದೆ. ಮಿಚೆಲ್ ಸ್ಟಾರ್ಕ್ ಅವರ 24 ಕೋಟಿ ರೂಪಾಯಿನಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ಗೆ 20% ಹಣವನ್ನು ಕೊಡಬೇಕಾಗುತ್ತೆ. ಆಸ್ಟ್ರೇಲಿಯಾ ಅಂತಲ್ಲ, ಪ್ರತಿ ವಿದೇಶಿ ಆಟಗಾರನು ಅವರು ಪ್ರತಿನಿಧಿಸುವ ದೇಶದ ಬೋರ್ಡಿಗೆ 20% ಹಣವನ್ನು ನೀಡಬೇಕಾಗುತ್ತೆ. ಯಾಕೆಂತಂದರೆ IPLನಲ್ಲಿ ಆಡಬೇಕು ಅಂತಂದರೆ ಅವರು ಆ ದೇಶದ ಬೋರ್ಡ್ನಿಂದ NOCಯನ್ನು ಪಡೆದಿರಬೇಕಾಗುತ್ತೆ. ಬಿಡ್ ಮಾಡಿದ ದುಡ್ಡು ಅಲ್ಲದೆ ಪ್ರತಿ ದಿವಸವೂ ಆಟಗಾರರಿಗೆ ಫ್ರಾಂಚೈಸಿಗಳ ಹಣವನ್ನು ನೀಡುತ್ತವೆ. ಭಾರತದಲ್ಲಿ ನಡೆಯಲಿ ಅಥವಾ ವಿದೇಶದಲ್ಲಿ IPL ನಡೆದರೂ ಈ ಹಣ ಆಟಗಾರರಿಗೆ ಸಿಕ್ಕೇ ಸಿಗುತ್ತೆ. ಭಾರತದಲ್ಲಿ ಒಂದು ಪಂದ್ಯ ನಡೆಯುವ ವೇಳೆ ಪ್ರತಿ ದಿವಸ ಕನಿಷ್ಠ 5,000 ರು ಹಣವನ್ನು ಆಟಗಾರರು ಪಡೆಯುತ್ತಾರೆ. ಆಟಗಾರರು ಮತ್ತು ಫ್ರಾಂಚೈಸಿ ಮಧ್ಯೆ ಒಪ್ಪಂದದ ಅನ್ವಯ ಹಣವನ್ನು ಪಾವತಿ ಮಾಡಲಾಗುತ್ತೆ. 2008ರಲ್ಲಿ IPL ಪ್ರಾರಂಭವಾದಾಗ ಡಾಲರ್ನಲ್ಲಿ ಆಟಗಾರರಿಗೆ ಸಂಬಳವನ್ನು ಪಾವತಿ ಮಾಡಲಾಗ್ತಾ ಇತ್ತು. ಆದರೆ 2012ರ ಬಳಿಕ ಹಣವನ್ನು ಭಾರತದ ರೂಪಾಯಿನಲ್ಲಿ ಪಾವತಿಸಲಾಗುತ್ತೆ. ಪ್ರಸ್ತುತ IPLನಲ್ಲಿ 3 ಹಂತದಲ್ಲಿ ಹಣವನ್ನು ಪಾವತಿ ಮಾಡಲಾಗುತ್ತೆ. ಟೂರ್ನಿಯ ಮೊದಲು, ಟೂರ್ನಿ ನಡೆಯುವಾಗ, ಆನಂತರ ಟೂರ್ನಿ ಮುಕ್ತಾಯವಾದ ಬಳಿಕ ಸಂಬಳವನ್ನು ಪಾವತಿಸಲಾಗುತ್ತೆ. ಪ್ರಸ್ತುತ 15, 65, 20 ಸೂತ್ರದ ಅಡಿಯಲ್ಲಿ ಸಂಬಳವನ್ನು ಪಾವತಿಸಲಾಗುತ್ತೆ. ಅಂದರೆ ಪಂದ್ಯ ನಡೆಯುವ ಒಂದು ವಾರದ ಮೊದಲು 15%, ಪಂದ್ಯ ನಡೆಯುವಾಗ 65%, ಪಂದ್ಯ ಮುಕ್ತಾಯವಾದ ಬಳಿಕ ಉಳಿದ 20% ಸಂಬಳವನ್ನು ನೀಡಲಾಗುತ್ತೆ. ಭಾರತದ ಆಟಗಾರರಿಗೆ 10% TDS ಕಡಿತವಾದರೆ ವಿದೇಶಿ ಆಟಗಾರರ ಸಂಬಳದಲ್ಲಿ 20% TDS ಕಡಿತವಾಗುತ್ತೆ. ಒಬ್ಬ ಆಟಗಾರನ ಗುತ್ತಿಗೆ ಅವಧಿ 3 ವರ್ಷ ಇದ್ದರೆ ಮೊದಲ ಬಾರಿಗೆ ಎಷ್ಟು ರೂಪಾಯಿಗೆ ಬಿಡ್ ಮಾಡಲಾಗಿದೆಯೋ ಅಷ್ಟು ಮೊತ್ತವನ್ನು 3 ವರ್ಷವೂ ಆ ಫ್ರಾಂಚೈಸಿ ಪಾವತಿಸಬೇಕಾಗುತ್ತೆ. ಆಟಗಾರ ಒಂದೇ ಒಂದು ಪಂದ್ಯವನ್ನು ಆಡದೇ ಇದ್ದರೂ ಫ್ರಾಂಚೈಸಿಗಳು ಬಿಡ್ ಮಾಡಿದ ಹಣವನ್ನು ಆ ವರ್ಷ ನೀಡಲೇಬೇಕು. ಮೊದಲೇ ತಿಳಿಸಿದಂತೆ IPL ಆಡಲು ವಿದೇಶಿ ಕ್ರಿಕೆಟ್ ಮಂಡಳಿಯ ಅನುಮತಿ ಕಡ್ಡಾಯ. ವಿದೇಶಿ ಆಟಗಾರರು ಮಧ್ಯದಲ್ಲಿ IPL ತೊರೆದರೆ ಮೊದಲೇ ಫ್ರಾಂಚೈಸಿಗೆ ತಿಳಿಸಬೇಕಾಗುತ್ತೆ ಮತ್ತು ಇವರಿಗೆ ಪೂರ್ಣ ಪ್ರಮಾಣದ ಸಂಬಳ ಪಾವತಿಯಾಗುವುದಿಲ್ಲ. ಎಷ್ಟು ಪಂದ್ಯಕ್ಕೆ ಇವರು ಲಭ್ಯವಿದ್ದಾರಾ ಎಂಬುದನ್ನು ಪರಿಗಣಿಸಿ ಫ್ರಾಂಚೈಸಿಗಳು ಇವರಿಗೆ ಹಣವನ್ನು ಪಾವತಿ ಮಾಡುತ್ತದೆ. IPL ಆರಂಭಗೊಳ್ಳುವ ಮೊದಲೇ ಆಟಗಾರ ಗಾಯಗೊಂಡು ತಂಡದಿಂದ ಹೊರಗುಳಿದಿದ್ದರೆ ಆತನಿಗೆ ಫ್ರಾಂಚೈಸಿಗಳು ಸಂಪೂರ್ಣವಾಗಿ ಹಣವನ್ನು ಕೊಡುವ ಅಗತ್ಯವಿಲ್ಲ. ಆಟದ ಮಧ್ಯೆ ಗಾಯಗೊಂಡು ಉಳಿದ ಪಂದ್ಯಗಳಿಗೆ ಆಡದಿದ್ದರೆ ಆಟಗಾರನಿಗೆ ಸಂಪೂರ್ಣ ಸಂಬಳವನ್ನು ಪಡೆಯುತ್ತಾರೆ. ಪಂದ್ಯ ನಡೆಯುವಾಗ ಗಾಯಗೊಂಡರೆ ಆಟಗಾರನ ಚಿಕಿತ್ಸಾ ವೆಚ್ಚವನ್ನು ತಂಡವೇ ಭರಿಸುತ್ತದೆ. ಸದ್ಯ ಎಲ್ಲ ಫ್ರಾಂಚೈಸಿಗಳು ಸರಿಯಾದ ಸಮಯಕ್ಕೆ ಹಣವನ್ನು ಆಟಗಾರರಿಗೆ ಪಾವತಿಸುತ್ತದೆ. ಹಿಂದೆ 2011ರಲ್ಲಿ ಕೊಚ್ಚಿ ಟಸ್ಕರ್ ತಂಡದಲ್ಲಿ ಮಾಲೀಕತ್ವದ ದೊಡ್ಡ ಸಮಸ್ಯೆ ಇತ್ತು. ಸರಿಯಾದ ಸಮಯದಲ್ಲಿ 1,700 ಕೋಟಿ ರೂಪಾಯಿ ಹಣವನ್ನು ಪಾವತಿ ಮಾಡೋದಕ್ಕೆ ಕೊಚ್ಚಿ ತಂಡವನ್ನು BCCI ಅಮಾನತು ಮಾಡಿತ್ತು. ಅಮಾನತು ಮಾಡಿದ್ದಕ್ಕೆ ಕೊಚ್ಚಿ ತಂಡ ಕೋರ್ಟ್ ಮೊರೆ ಹೋಗಿತ್ತು. ಈ ವಿಚಾರ ಇನ್ನೂ ಕೋರ್ಟ್ನಲ್ಲೇ ಇದೆ. ಈ ಪ್ರಕರಣ ಒಂದು ಬಿಟ್ಟರೆ ಉಳಿದ ಎಲ್ಲ ತಂಡಗಳು ಆಟಗಾರರಿಗೆ ಸರಿಯಾದ ಸಮಯಕ್ಕೆ ಹಣವನ್ನು ಪಾವತಿ ಮಾಡುತ್ತಾ ಇದೆ. ಧನ್ಯವಾದಗಳು.